ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ಮೇಲೆ ದೇಶದ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಎಂದು ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 11 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್, ಆಪರೇಷನ್ ಸಿಂಧೂರನಂತಹ ವೈರಿ ರಾಷ್ಟ್ರ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಸಿ ದೇಶವನ್ನು ಸುರಕ್ಷಿತ ಮಾಡಿದ್ದಾರೆ ಎಂದರು. ಇವತ್ತು ಇಡೀ ಜಗತ್ತಿನಲ್ಲಿ 4ನೇ ಅತ್ಯಂತ ದೊಡ್ಡ ಸಶಕ್ತ ರಾಷ್ಟ್ರವಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದೆ. ಎವರೇಜ್ ಇನ್ಫ್ಲೇಷನ್ನು UPA ಸರ್ಕಾರದ ಮೊದಲ UPA 1 ಮತ್ತು UPA 2ದಲ್ಲಿ ಎವರೇಜ್ ಇನ್ಫ್ಲೇಷನ್ 8.2% ಇದ್ದರೆ, ನರೇಂದ್ರ ಮೋದಿಯವರ 10 ವರ್ಷದ ಅಧಿಕಾರ ಅವಧಿಯಲ್ಲಿ ಇದು 5%ಗೆ ಕಡಿಮೆ ಆಗೈತೆ, 5%ಗೆ ಇಳಿದಿದೆ. UPA ಸರ್ಕಾರದ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದ ಸರ್ಕಾರ ಏನಿತ್ತು, ಅದರಲ್ಲಿ ಸುಮಾರು 2 ಕೋಟಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗಿದ್ದರೆ, ನಮ್ಮ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕಳೆದ 11 ವರ್ಷದಲ್ಲಿ 17 ಕೋಟಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ. ಎಕ್ಸ್ಟ್ರೀಮ್ ಪೋವರ್ಟಿಯಲ್ಲಿ ಮೊನ್ನೆ ನೀವೆಲ್ಲರೂ ಇದನ್ನು ಪೇಪರ್ದಲ್ಲಿ ನೋಡಿದಿರಿ. ಎಕ್ಸ್ಟ್ರೀಮ್ ಪೋವರ್ಟಿದಲ್ಲಿ 29.2% ಜನ ಎಕ್ಸ್ಟ್ರೀಮ್ ಪೋವರ್ಟಿಯಲ್ಲಿದ್ದರು. ಆದರೆ ಇವತ್ತು ಆ ಸಂಖ್ಯೆ 11.3%ಗೆ ಬಂದು ಇಳಿದಿದೆ. ಟ್ಯಾಕ್ಸ್ ಕಲೆಕ್ಷನ್ 3.9 crores ಇದ್ದಂಥ ಟ್ಯಾಕ್ಸ್ ಕಲೆಕ್ಷನ್ನು ಇವತ್ತು 9.2 crores ಟ್ಯಾಕ್ಸ್ ಕಲೆಕ್ಷನ್ ಜಂಪ್ ಆಗೈತೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ UPA ಟೈಮ್ದಲ್ಲಿ 308 ಬಿಲಿಯನ್ ಆಯಿತು 10 ವರ್ಷದ ಸಮಯದಲ್ಲಿ. ಈ 11 ವರ್ಷದ ನರೇಂದ್ರ ಮೋದಿಯವರ ಆಡಳಿತದಲ್ಲಿ 748 ಬಿಲಿಯನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗೈತೆ. ಮೆಟ್ರೋ ರೈಲುಗಳ ಸಂಖ್ಯೆ ಕಿಲೋಮೀಟ್ರ್ 248 ಕಿಲೋಮೀಟ್ರ್ 5 ಮಹಾನಗರಗಳಲ್ಲಿ UPA 2ದಲ್ಲಿ UPA 1 and 2ದಲ್ಲಿ ಆಗಿತ್ತಂದ್ರೆ, ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಅದು 1013 ಕಿಲೋಮೀಟ್ರ್ ಹೊಸ ಮೆಟ್ರೋ ಲೈನ್ ನಿರ್ಮಾಣ ಆಗೈತೆ. ಇವತ್ತು ಬಲಿಷ್ಠ ಭಾರತ ನಿರ್ಮಾಣಕ್ಕಾಗಿ 2014ರಿಂದ 2024ರ ಅವಧಿಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕದ ರಸ್ತೆ, ರೈಲ್ವೆ, ನಗರಾಭಿವೃದ್ಧಿ ಮತ್ತು ಎನರ್ಜಿ ಈ ಎಲ್ಲ ಸೆಕ್ಷನ್ದಲ್ಲಿ ಸುಮಾರು 5 ಲಕ್ಷ ಕೋಟಿಗಿಂತ ಹೆಚ್ಚು ದುಡ್ಡನ್ನು ಕರ್ನಾಟಕಕ್ಕೆ ಕೊಟ್ಟೈತಿ. ಕರ್ನಾಟಕದ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ, ಕೇವಲ ಶ್ರೀಮಂತರಿಗೆ ಮಾತ್ರ ಇದ್ದ ಗ್ಯಾಸ್ ಸಿಲಿಂಡರ್ ಉಜ್ವಲ ಯೋಜನೆಯಿಂದ ದೇಶದ ಪ್ರತಿಯೊಬ್ಬ ಬಡವರಿಗೂ ಗ್ಯಾಸ್ ಬಳಕೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದರು. ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಜಲ ಜೀವನ ಮಿಷನ್ ಯೋಜನೆಗೆ ಜಾರಿಗೆ ತಂದು ಪ್ರತಿ ಗ್ರಾಮದ ಮನೆಗಳಿಗೂ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದರು. ದೇಶದಲ್ಲಿ ಸ್ವಚ್ಛ ಭಾರತದ ಕಲ್ಪನೆ ಜಾರಿಗೆ ತಂದು ಇಡೀ ದೇಶದಲ್ಲಿ ಸ್ವಚ್ಛ ಭಾರತದ ಬಗ್ಗೆ ಜಾಗೃತಿ ಮೂಡಿಸಿ ಭಾರತ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಎಂದರು. 2014ರಿಂದ 2024ರ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ, ಬೆಂಗಳೂರಿನ ಸ್ಮಾರ್ಟ್ ಲೈಟ್ ರಿಂಗ್ ರಸ್ತೆ ನಿರ್ಮಾಣಕ್ಕೆ 27,000 ಕೋಟಿ ರೂಪಾಯಿ ನೀಡಿದೆ. ರೈಲ್ವೆ ಮಾರ್ಗದ ವಿದ್ಯುತ್ಕರಣ ಮಾಡುವ ಉದ್ದೇಶದಿಂದ ಅಭಿವೃದ್ಧಿ ಕಾಮಗಾರಿ ಆರಂಭವಾಗಿದೆ. ಹೊಸ ರೈಲ್ವೆ ಕಾಮಗಾರಿಕೆಗಳು ಆರಂಭವಾಗಿವೆ. ಅಮೃತ ಭಾರತ ಯೋಜನೆಯಲ್ಲಿ ರೈಲ್ವೆ ಕಾಮಗಾರಿಕೆಯನ್ನು ಕೈಗೊಳ್ಳಲಾಗಿದೆ ಎಂದರು. ಉಡಾನ್ ವಿಮಾನ ಯೋಜನೆಯಲ್ಲಿ 16 ವಿಮಾನಗಳು ಕರ್ನಾಟಕಕ್ಕೆ ಬಂದಿವೆ. ಬೆಳಗಾವಿ ವಿಮಾನ ನಿಲ್ದಾಣ ಹಾಗೂ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಾಮಗಾರಿಕೆ ಆರಂಭವಾಗಿದೆ ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.